ನಮಸ್ತೆ ವೀಕ್ಷಕರೇ, ಶುಕ್ರವಾರದಂದು ಯಾವ ಮಂತ್ರಗಳನ್ನು ಪಠಿಸಬೇಕು ಮತ್ತು ಏನು ಫಲಗಳು ಎಂದು ತಿಳಿಯೋಣ. ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಬೇಕು. ಬಿಳಿಯ ಮಣೆಯ ಮೇಲೆ ಮಹಾಲಕ್ಷ್ಮಿಯ ವಿಗ್ರಹವನ್ನು ಅಥವಾ ಫೋಟೋವನ್ನಿಟ್ಟು ಆಕೆಯ ಮಾಂಗಲ್ಯ ಸೂತ್ರ, ಗುಲಾಬಿ ಬಣ್ಣ, ಅಕ್ಷತೆ, ತುಪ್ಪ, ಜೇನುತುಪ್ಪ, ಹೂವುಗಳು ಇತ್ಯಾದಿಗಳಿಂದ ಲಕ್ಷ್ಮೀ ದೇವಿಯನ್ನು ಅಲಂಕರಿಸಿ ಪೂಜಿಸಬೇಕು. ನೀವು ಮನೆಯಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಕೂಡ ಆಕೆಯನ್ನು ಪೂಜಿಸಬಹುದು. ಶುಕ್ರವಾರದಂದು ಮಂತ್ರಗಳನ್ನು ಪಠಿಸುವುದರಿಂದ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಹೊಂದುತ್ತೀರಿ. ಹಾಗೂ ಈ ದಿನ ಮಹಾಲಕ್ಷ್ಮಿಯ ಮಂತ್ರದೊಂದಿಗೆ ಶುಕ್ರ ಮಂತ್ರವನ್ನು ಕೂಡ ಪಠಿಸಬೇಕು. ಶುಕ್ರನು ಕೂಡ ನಿಮಗೆ ಸಂಪತ್ತನ್ನು ಕರುಣಿಸುತ್ತಾನೆ. ಶುಕ್ರವಾರ ತಪ್ಪದೆ ಈ ಶುಕ್ರ ಮಂತ್ರವನ್ನು ಪಠಿಸಿ ನೋಡಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಎಂದು ಪಠಿಸಬೇಕು. ಈ ಮಂತ್ರವು ನಿಮಗೆ ಶುಕ್ರ ಗ್ರಹದ ಮಂಗಳವನ್ನು ಅಂದರೆ ಶುಭವನ್ನು ಹೆಚ್ಚಿಸುತ್ತದೆ ಹಾಗೂ ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ಸಂಪತ್ತು ಮತ್ತು ಸಮೃದ್ಧಿಗಾಗಿ ಕೃಷ್ಣ ಆರತಿಯನ್ನು ಪಠಿಸಿ. ಶುಕ್ರವಾರದಂದು ಶ್ರೀಕೃಷ್ಣನ ಆರತಿಯನ್ನು ಪಠಿಸುವುದರಿಂದ ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ. ಈ ದಿನ ನೀವು ಶ್ರೀಕೃಷ್ಣನನ್ನು ಪೂಜಿಸುವುದರಿಂದಲೂ ಲಕ್ಷ್ಮೀ ದೇವಿಯು ಸಂತುಷ್ಟಳಾಗುವಳು. ಈ ದಿನ ಶ್ರೀಕೃಷ್ಣ ಆರತಿ ಪಠಣವು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಕರುಣಿಸುತ್ತದೆ. ಹ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ. ಇದು ಲಕ್ಷ್ಮೀ ದೇವಿಯ ಬೀಜ ಮಂತ್ರವಾಗಿದ್ದು, ಈ ಮಂತ್ರವನ್ನು ನೀವು ಶುಕ್ರವಾರದ ದಿನದಂದು ಕಮಲ ಬೀಜದ ಮಾಲೆಯನ್ನು ಹಿಡಿದು ಜಪಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನೀವು ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದು. ಧನ್ಯವಾದಗಳು ಸ್ನೇಹಿತರೆ, ಎಲ್ಲರಿಗೂ ಶುಭವಾಗಲಿ.